ಕೋವಿಡ್ನ ಮಾರ್ಗಸೂಚಿ ಈಗ ಹೊಸದಾಗಿ ಬಿಡುಗಡೆಯನ್ನ ಆರೋಗ್ಯ ಇಲಾಖೆ ಮಾಡಿದೆ. ಫೈನಲಿ ಈಗ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿರುವಂತಹ ಮಾರ್ಗಸೂಚಿಯನ್ನ ನೋಡೋಣ. ಏನೆಲ್ಲ ಮಾರ್ಗಸೂಚಿಗಳಿದೆ, ಯಾವ ರೀತಿಯಾದಂಥ ನಿಯಮಗಳನ್ನ ತಂದಿದ್ದಾರೆ ಅನ್ನೋದನ್ನ. ರಾಜ್ಯದಲ್ಲಿ ಕೊರೋನಾ ಆತಂಕ ಈಗ ಡೆಫಿನೆಟ್ಲಿ ಮನೆ ಮಾಡಿದೆ. ಕೊರೋನಾ ಹೆದರಿಸಲು ಸಜ್ಜಾಗಿರುವಂತೆ ಸರ್ಕಾರ ಸೂಚನೆಯನ್ನ ಈಗ ಕೊಟ್ಟಿದೆ. ರಾಜ್ಯದಲ್ಲಿ ಕೊರೋನಾ ಆತಂಕ ಮನೆ ಮಾಡಿರೋದು. ಅಲ್ಲಿ ಕೊರೋನಾನ್ನ ಹೆದರಿಸಲು ಅಲ್ಲ, ಎದುರಿಸೋಕೆ ಅದು ಸಜ್ಜಾಗಿರುವಂತೆ ಸರ್ಕಾರ ಈಗ ಹೇಳಿರೋದು. ಕೊರೋನಾ ನೀವು ಹೆದರಿಸಕ್ಕಾಗತ್ತಾ? ಏನ್ರಿ ಜೋಕೋದು? ರಾಜ್ಯದಲ್ಲಿ ಕೊರೋನಾ ಆತಂಕ ಈಗ ಡೆಫಿನೆಟ್ಲಿ ಇದೆ. ಕಾರಣ ಕಳೆದ ಬಾರಿಯೂ ಕೂಡ ಕೇರಳದಲ್ಲಿ ಇದೇ ರೀತಿಯಾಗಿ ಬಂದಿತ್ತು. ಮೊದಲನೇ ಅಲೆ, ಎರಡನೇ ಅಲೆ, ಮೂರನೇ ಅಲೆ ಸಂದರ್ಭದಲ್ಲಿ ಅಲ್ಲಿಂದನೇ ಕರ್ನಾಟಕಕ್ಕೆ ಸ್ಪ್ರೆಡ್ ಆಗುವಂಥದ್ದು ಕಾಣಿಸ್ಕೊಳ್ತು. ಈಗ ಮತ್ತೊಂದು ಬಾರಿ ಕೇರಳದಲ್ಲಿ ಹೆಚ್ಚಿನ ರೀತಿಯಾದಂತಹ ಸೋಂಕುಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಮಗದೊಂದು ಕಡೆಗೆ ಸಾವು ಕೂಡ ಆಗ್ತಾ ಇದೆ. ಬರೀ ಕೇಸ್ಗಳಾಗಿದ್ದಿದ್ರೆ ಭಯ ಪಡಬೇಕಾಗಿರಲಿಲ್ಲ, ಸಾವುಗಳಾಗ್ತಾ ಇದೆ. ಹಾಗಾಗಿ ಈಗ ಮಾಕ್ ಡ್ರಿಲ್, ಪ್ರತ್ಯೇಕ ವಾರ್ಡ್, ಮೆಡಿಸಿನ್ ಇವುಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ. ದಟ್ಸ್ ಎ ಪ್ರಿಕಾಷನರಿ, ತಗೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಕೊರೋನಾ ಎದುರಿಸಲು ಸಜ್ಜಾಗಿರುವಂತೆ ಸರ್ಕಾರ ಈಗ ಸೂಚನೆಯನ್ನ ಕೊಟ್ಟಿದೆ. ಮಾಕ್ ಡ್ರಿಲ್ ಮಾಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದರೆ ಹೇಗೆ ರೆಡಿ ಇರಬೇಕು ಅಂತೇಳಿ ಹಿಂದೆಲ್ಲ ನೋಡಿದ್ದೀವಿ. ಮಾಕ್ ಡ್ರಿಲ್ ಅಂತಂದರೆ ಒಂದು ಅದಕ್ಕೆ ಕೊರೋನಾಗೆ ಬೇಕಾಗಿರುವಂಥ ವಾರ್ಡನ್ನು, ಆಕ್ಸಿಜನನ್ನು, ಇವೆಲ್ಲವೂ ಕೂಡ ಸಿಸ್ಟಮೆಟಿಕ್ ಆಗಿ ಇಟ್ಕೊಂಡಿರ್ತಾರೆ. ರಾಜ್ಯದಲ್ಲಿ ಈಗ ಕೊರೋನಾ ಆತಂಕ ಮನೆ ಮಾಡಿರೋದ್ರಿಂದ ಕೊರೋನಾ ಎದುರಿಸೋಕೆ ಸರ್ಕಾರ ಸಜ್ಜಾಗಿರುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿದ್ದಾರೆ. ಸರ್, ಈಗ JN1 ತಳಿ ಮದ್ದೂರಲ್ಲಿ ಪತ್ತೆಯಾಗಿದೆ ಅನ್ನುವಂಥ ಬಗ್ಗೆ ಒಂದಿಷ್ಟು ವದಂತಿಗಳ ಅಥವಾ ಅದು ಏನಾಗಿದೆ? ಇನ್ನೂ ಅದು ಸ್ಪಷ್ಟ ಮಾಹಿತಿ ಬಂದಿಲ್ಲ. JN1 ಬಂದಿರುವಂಥದ್ದು ನನಗೇನು ಸ್ಪಷ್ಟ ಮಾಹಿತಿ ಬಂದಿಲ್ಲ. ಆದರೆ JN1 ಬಂದಿದ್ದರೂ ಕೂಡ ಅದು ಅಮೆರಿಕಾದಲ್ಲಿ, ಸಿಂಗಾಪುರಲ್ಲಿ, ಕೇರಳದಲ್ಲೂ ಒಂದು ಐಡೆಂಟಿಫೈ ಆಗಿದೆ. ಅದರಿಂದನೇ ದೊಡ್ಡ ನಾವು ತುಂಬ ಆತಂಕ ಪಡಬೇಕು ಅಂತಲೂ ಕೂಡ ನಮಗೇನು ಆ ಥರದ ಮಾಹಿತಿನೂ ಇಲ್ಲ. ಆದರೆ ನಾವು ಕೋವಿಡಿನ ಎಷ್ಟರ ಮಟ್ಟಿಗೆ ಹರಡಿದೆ ಅಂತ ಕೂಡ ಈಗ ಹೆಚ್ಚು ಟೆಸ್ಟ್ ಮಾಡುವ ಮುಖಾಂತರ ನಮಗೆ ಅದನ್ನು ತಿಳ್ಕೊಳ್ಬೇಕಾಗಿದೆ. ಅದನ್ನು ಮಾಡೋದಕ್ಕೆ ಈಗ ನಮ್ಮ ಆದ್ಯತೆ ಇದೆ. ಯಾಕಂದರೆ ಎಲ್ಲ ಕಡೆ ನಮ್ಮ ಆಸ್ಪತ್ರೆಗಳಲ್ಲಿ ಮತ್ತು ಖಾಸಗಿ ಆಸ್ಪತ್ರೆಗಳು ಕೂಡ ಅವ್ರಿಗೆಲ್ಲರೂ ಕೂಡ ಹೇಳ್ತಾ ಇದ್ದೀವಿ, ಯಾರ್ಯಾರು ರೋಗಿಗಳು ಬರ್ತಾರೆ, ವಿಶೇಷವಾಗಿ ಕೆಮ್ಮು, ಜ್ವರ, ಉಸಿರಾಟದ ಸಮಸ್ಯೆ ಇಂಥವ್ರು ಯಾರ್ಯಾರು ಬರ್ತಾರೆ ಅಂಥವ್ರಿಗೆಲ್ಲರೂ ಕೂಡ ಕಡ್ಡಾಯವಾಗಿ ಕೋವಿಡ್ ಟೆಸ್ಟನ್ನು ಮಾಡಿಸಿದ್ರೆ ನಮಗೆ ಎಷ್ಟರ ಮಟ್ಟಿಗೆ ಇನ್ಫೆಕ್ಷನ್ ಇದೆ ನಮ್ಮ ಜನರಲ್ಲಿ ಅಂತ ಕೂಡ ಗೊತ್ತಾಗ್ತದೆ. ತದನಂತರ ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಒಂದು ಆತಂಕ ಅಂದರೆ ಕೇರಳದಲ್ಲಿ ಕೊರೋನಾ ಜಾಸ್ತಿ ಆಗ್ತಾ ಇದೆ. ಶಬರಿಮಲೆ ಸೀಸನ್, ಕರ್ನಾಟಕದಿಂದ ಸಾಕಷ್ಟು ಭಕ್ತರು ಹೋಗ್ತಾರೆ. ಯಾವ ರೀತಿ ಆರೋಗ್ಯ ಇಲಾಖೆ ನಿಗಾವನ್ನು ವಹಿಸುತ್ತೆ ಸರ್? ನಿಗಾ ನೋಡಿ, ಈಗ ಯಾವುದೇ ರೀತಿಯ ಒಂದು ಮೂವ್ಮೆಂಟ್ಗೆ ಜನರು ಓಡಾಡೋದಕ್ಕೆ ಏನು ನಾವು ಯಾವುದೇ ಅಡಚಣೆ ಮಾಡೋದಿಲ್ಲ, ಅಥವಾ ಸಭೆಗಳು ಜನ ಸೇರಿಸ್ತಕ್ಕಂಥದ್ದು ಕೂಡ ಅದಕ್ಕೂ ನಮ್ಮದೇನು ಈಗ ಏನು ಅದೇ ಮಾಡಬಾರ್ದು ಅಂತ ಏನು ಹೇಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಆ ಪರಿಸ್ಥಿತಿ ಏನಿಲ್ಲ ಈಗ, ಮತ್ತು ತುಂಬ ಆತಂಕ, ಭಯ ಸೃಷ್ಟಿ ಮಾಡುವಂಥ ಅವಶ್ಯಕತೆಯೂ ಇಲ್ಲ. ಆದರೆ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಗಡಿ ಭಾಗದಲ್ಲಿ ಸ್ವಲ್ಪ ನಮ್ಮ ಆರೋಗ್ಯ ಇಲಾಖೆಯವರಿಗೆ ಇನ್ನೂ ಹೆಚ್ಚು ನಿಗಾ ವಹಿಸಿ ಅಂತ ಹೇಳಿದ್ದೀವಿ. ಯಾವುದಾದ್ರು ಇನ್ಫೆಕ್ಷನ್ಸ್ ಹೆಚ್ಚು ಆಗ್ತಾ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ತಕ್ಕಂಥದ್ದಕ್ಕೆ ಸಾರ್ವಜನಿಕವಾಗಿ ಎಲ್ಲರೂ ಟೆಸ್ಟ್ ಮಾಡುವಂಥ ಆ ಪರಿಸ್ಥಿತಿ ಏನಿಲ್ಲ ಈಗ. ಶಬರಿಮಲೆ ಭಕ್ತರಿಗೆ ಏನಾದರೂ ಗುಣಲಕ್ಷಣಗಳು ಇದ್ರೆ ಏನು ಮನವಿ ಮಾಡ್ಕೋತೀರಾ ಸರ್? ಸಾಮಾನ್ಯವಾಗಿ ಗುಣಲಕ್ಷಣಗಳಿದ್ರೆ ಕೂಡಲೇ ನೀವು ನಮ್ಮ ಆಸ್ಪತ್ರೆ ಆಗಲಿ, ಖಾಸಗಿ ಆಸ್ಪತ್ರೆ ಎಲ್ಲಾದ್ರೂ ಕಡೆ ಹೋಗಿ ನೀವು ಟೆಸ್ಟ್ ಮಾಡಿಸ್ಕೊಂಬಿಡಿ. ಆ ಥರ ಇದ್ದರೆ ಕೋವಿಡಿನ ಒಂದು RT-PCR ಟೆಸ್ಟ್ ಮಾಡಿಸ್ಕೊಂಬಿಟ್ರೆ ಅವಾಗ ಏನಾಗ್ತದೆ, ಅದು ಪಾಸಿಟಿವಿಟಿ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತದೆ. ಕೊನೆ ಪ್ರಶ್ನೆ, ಕ್ರಿಸ್ಮಸ್ ಮತ್ತೆ ಹೊಸ ವರ್ಷ ಈ ಬಾರಿ ಸಂಭ್ರಮಾಚರಣೆಗೆ ಕೋವಿಡ್ ರೂಲ್ಸ್ಗಳು ಅಡ್ಡಿಯಾಗುತ್ತವಾ? ಇಲ್ಲ, ಈಗೇನು ಆ ಥರದ್ದೇನು ಸನ್ನಿವೇಶ ಏನಿಲ್ಲ. ಅದಕ್ಕೋಸ್ಕರ ಅದ್ರ ಬಗ್ಗೆ ಏನು ಯಾವುದೇ ರೀತಿಯ ಒಂದು ನಾವು ಹೇಳಿಕೆ ಏನು ಕೊಡ್ತಾ ಇಲ್ಲ. ಇನ್ನೂ ಮುಂದೆ ಕಾದು ನೋಡೋಣ. ಆದರೆ ಆ ಥರ ಪರಿಸ್ಥಿತಿ ಎಲ್ಲೂ ಕೂಡ ಈಗ ಇದೇ JN1 ಕೋವಿಡು ಬೇರೆ ಬೇರೆ ದೇಶಗಳು ಬಂದಾಗಿದೆ. ಎಲ್ಲೂ ಕೂಡ ಈ ಥರದ ರೆಸ್ಟ್ರಿಕ್ಷನ್ಸ್ ಯಾರೂ ಮಾಡಿಲ್ಲ. ಕೇಂದ್ರ ಸರ್ಕಾರದ ಜೊತೆ ಚರ್ಚೆ ಮಾಡ್ತೀವಿ ನಾವು. ನಾಳೆ ಸಭೆಗೆ ಮಂತ್ರಿಗಳು ಕೂಡ ಕರೆದಿದ್ದಾರೆ, ನಾವೆಲ್ಲ ಜೊತೆಯಲ್ಲಿ ಸೇರ್ತಾ ಇದ್ದೀವಿ. ಅಲ್ಲೂ ಏನು ಮುಂದೆ ಮಾಡಬೇಕು ಅಂತ ಹೇಳ್ತೀವಿ. ಆದರೆ ಇದರಿಂದನೇ ಯಾರಿಗೂ ಕೂಡ ತೀವ್ರವಾದಂಥ ಆರೋಗ್ಯದ ಕೆಟ್ಟಿರ್ತಕ್ಕಂಥದ್ದು, ಕೋವಿಡಿಂದನೇ ಅದರಿಂದ ಮೃತಪಟ್ಟಿರ್ತಕ್ಕಂಥ ಎಲ್ಲೂ ಕೂಡ ನಡೆದಿಲ್ಲ. ಇವತ್ತೀಗ ರಿಲೀಸ್ ಮಾಡ್ತಾರೆ. ಇದು ದಿನೇಶ್ ಗುಂಡೂರಾವ್ ಅವರ ಮಾತು. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ಪವಿತ್ರ ಕಟ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ರಾಜ್ಯದಲ್ಲಿ ಕೊರೋನಾ ಆತಂಕ ಆ ಪ್ರಮಾಣದಲ್ಲಿಲ್ಲ. ನೋಡೋಣ ಹೇಗೆ ಬರುತ್ತೆ ಅನ್ನೋದ್ರ ಮೇಲೆ ಮುಂದಿನ ನಿಯಮಗಳ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೊಸ ವರ್ಷಕ್ಕೆ, ಕ್ರಿಸ್ಮಸ್ಗೆ ಯಾವುದಕ್ಕೂ ಕೂಡ ಸದ್ಯಕ್ಕೆ ಅಡ್ಡಿ ಮಾಡುವಂಥ ಲಕ್ಷಣಗಳು ಕೂಡ ಯಾವುದೇ ಇಲ್ಲ. ಹಾಗಾಗಿ ಹಾಗಂತ ಹೇಳಿ ನೀವು ಕೂಡ ಅಜಾಗರೂಕತೆಯಿಂದ ವರ್ತಿಸೋಕೆ ಹೋಗಬೇಡಿ.